ನಿಧಿ, ಯಾಕೆ ನಿಧಿ ಮಲ್ಕೊಂಡಿದೆಯಾ? ಹುಷಾರಿಲ್ವಾ? ಹಾಗೆ ಇಲ್ಲ ಅಕ್ಕ, ಸ್ವಲ್ಪ ಚಳಿ ಆಗ್ತಾ ಇತ್ತಾ, ಹಂಗಾಗಿ ಮಲ್ಕೊಂಡಿದ್ದೆ. ಬನ್ನಿ ಕುತ್ಕೊಳ್ಳಿ ಬನ್ನಿ. ಯಾಕೆ ನಿಧಿ, ಏನೋ ಯೋಚನೆ ಮಾಡ್ತಾ ಇರೋ ಥರ ಇದೆ? ನಾನು ನಿನ್ನೆ ಮಾತಾಡಿದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ಇಲ್ಲ ಅಂತಂದರೆ ಸುಳ್ಳಾಗುತ್ತೆ. ಹೌದು, ನೀವು ಹೇಳಿದ್ರಲ್ಲ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ಅಕ್ಕ. ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅಲ್ಲ, ನಾನು ಪ್ರೀತಿಸಿದ ಹುಡುಗಂಗೆ ಮೋಸ ಮಾಡಿದ್ರೆ ನಾನು ಮೋಸ ಮಾಡ್ದಾಗುತ್ತೆ ತಾನೇ. ಅವನನ್ನು ಬಿಡೋಕ್ಕಾಗ್ತಿಲ್ಲ. ಈ ಕಡೆ ಅಪ್ಪ ಅಮ್ಮಂಗೂ ನೋವು ಕೊಡೋದಕ್ಕೆ ನನಗೆ ಇಷ್ಟ ಆಗ್ತಾ ಇಲ್ಲ. ನೀವು ಹೇಳಿದ್ದು ಕರೆಕ್ಟು. ನೀವು ನಿಮ್ಮ ಬಗ್ಗೆ ಹೇಳಿದ್ರಲ್ಲ, ಅದನ್ನು ಯೋಚನೆ ಮಾಡಿ ನನಗೆ ತುಂಬ ಬೇಜಾರಾಯಿತು ಅಕ್ಕ. ಏನು ಮಾಡೋಕ್ಕಾಗಲ್ಲ, ನನ್ನ ಜೀವನದಲ್ಲಿ ಆಗಬಾರ್ದೆಲ್ಲ ಆಗೋಗಿದೆ. ಇವಾಗ ಸದ್ಯಕ್ಕೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಮುಂದೆ ಜೀವನ ಹೇಗೆ ನಡೆಸಬೇಕು ಅಂತ ಅಷ್ಟೇ ಯೋಚನೆ ಮಾಡ್ತಾ ಇದ್ದೀನಿ. ನಿನಗೆ ಇವತ್ತು ಅನ್ನಿಸ್ಬೋದು ನಾನು ಹೇಳ್ತಿರೋ ಮಾತು ಸರಿ ಇಲ್ಲ, ಇವರೇನು ನಾವು ಪ್ರೀತಿ ಮಾಡಿದ್ದೆ ತಪ್ಪ, ಪ್ರೀತಿಸಿದ ಮೇಲೆ ಪ್ರೀತಿನ ಉಳಿಸ್ಕೋಬೇಕಲ್ವಾ ಅಂತ ನೀನು ಅನ್ಕೋಬೋದು. ಆದರೆ ಎಲ್ಲ ಪ್ರೀತಿನೂ ಉಳ್ಕೊಳ್ಳುತ್ತೆ ಅಂತ ಹೇಳೋಕ್ಕಾಗಲ್ಲ ನಿಧಿ. ಕೆಲವೊಂದು ಪ್ರೀತಿ ತುಂಬ ಪವಿತ್ರವಾಗಿರುತ್ತೆ. ಅದು ಏನೇ ಕಷ್ಟ ಬರಲಿ, ಎಷ್ಟೇ ಯಾರು ಏನೇ ಮಾಡಿ ಅವರಿಬ್ಬರನ್ನು ದೂರ ಮಾಡಬೇಕು ಅಂತ ಎಷ್ಟೇ ಟ್ರೈ ಮಾಡಿದ್ರೂ ಆಗಲ್ಲ. ಕೊನೆಗೆ ಅವರಿಬ್ಬರು ಸುಖವಾಗಿ ಜೀವನ ಮಾಡ್ತಾರೆ. ಆದರೆ ಕೆಲವು ಪ್ರೀತಿಗಳು ಮನೆಯವರೇ ಒಪ್ಪಿದ್ರೂ ಕೂಡ ಆ ಪ್ರೀತಿ ಉಳಿಸ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೆ ಅದೇ ಅಕ್ಕ, ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಇವರು ಫೋನ್ ಮಾಡಿದರು ರಾತ್ರಿ. ಆದರೆ ಅವ್ರ ಜೊತೆ ಏನಂತ ಮಾತಾಡಲಿ ಅಕ್ಕ, ನಾನು ಏನು ಮಾತಾಡಲಿಲ್ಲ. ಅವರು ಅವಾಗವಾಗ ಕಾಲ್ ಮಾಡ್ತಾ ಇರ್ತಾರೆ. ಯಾಕೆ ನೀನು ಮನ್ಸು ಬಿಚ್ಚಿ ಮಾತಾಡೋದೇ ಇಲ್ಲ? ನಿನಗೆ ಈ ಮದುವೆ ಇಷ್ಟ ಇದೆಯಾ ಇಲ್ವಾ ಹೇಳು. ಇದು ನಿನ್ನೊಬ್ಬಳು ಜೀವನದ ಪ್ರಶ್ನೆ ಅಲ್ಲ, ಇದರಲ್ಲಿ ನನ್ನ ಜೀವನವೂ ಇದೆ. ನಿನಗೆ ಒಪ್ಪಿಗೆ ಇಲ್ಲ ಅಂತಂದರೆ ಡೈರೆಕ್ಟಾಗಿ ಹೇಳು, ಪರವಾಗಿಲ್ಲ, ನಾನು ನಮ್ಮ ಮನೆಯಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಿದ್ದಾರೆ. ಮುಂಚೆ ಒಂದು ಟೈಮಲ್ಲಿ ಅವರು ಹುಡುಗಿ ನೋಡೋಕೆ ಬಂದಾಗ ಇವರು ನನ್ನ ಜೊತೆ ಮಾತಾಡಿದ್ರೆ ಸಾಕು, ನನ್ನ ಲವ್ ವಿಷಯನ ಇವ್ರ ಹತ್ರ ಹೇಳಿಬಿಟ್ಟು ಈ ಮದುವೆನ ದಯವಿಟ್ಟು ನಿಲ್ಲಿಸಿ ಅಂತ ಕೇಳ್ಕೊಳ್ಳೋಣ ಅಂತ ನನ್ನ ಮನಸ್ಸು ಹೇಳ್ತಾ ಇತ್ತು. ಆದರೆ ಇವತ್ತು ಅವರೇ ಬಾಯಿ ಬಿಟ್ಟು ನಿನ್ಗೆ ಇಷ್ಟ ಇಲ್ಲ ಅಂದರೆ ಹೇಳು, ನಾನು ನಮ್ಮ ಮನೆಯಲ್ಲಿ ಮಾತಾಡ್ತೀನಿ, ಈ ಮದುವೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ನನಗೆ ಯಾಕೋ ಆ ಮಾತನ್ನು ಅವ್ರಿಗೆ ಹೇಳೋಕ್ಕಾಗ್ತಾ ಇಲ್ಲ ಅಕ್ಕ. ಅಂದರೆ ನಿನಗೂ ಎಲ್ಲ ಒಂದು ಕಡೆ ಮನಸ್ಸಲ್ಲಿ ಅವ್ರನ್ನ ಮದುವೆ ಮಾಡ್ಕೋಬೇಕು ಅನ್ನೋ ಭಾವನೆ ಇದೆ ಅಂದಂಗೆ ಆಯಿತು. ನೋಡು ನಿಧಿ, ಅಲ್ಲ, ನಾನು ಪ್ರೀತಿ ಮಾಡೋದು ತಪ್ಪು ಅಂತ ಹೇಳಲ್ಲ. ಆದರೆ ಪ್ರೀತಿ ಮಾಡಬೇಕಾದ್ರೆ ಆ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಈಗ ನೀನು ಇಷ್ಟಪಡ್ತಾ ಇದೆಯಲ್ಲ ಹುಡುಗ, ಅವನೇ ಮನೆಗೆ ಬಂದು ಮಾತಾಡ್ಬೋದಾಗಿತ್ತು. ಈಗ ನೀನು ಅವ್ನಿಗೆ ವಿಷಯ ಹೇಳಿಲ್ವಾ ಈ ಥರ ನಡೀತಾ ಇದೆ ಮದುವೆ ಪ್ರಿಪ್ರೇಷನ್ ಅಂತ? ಹೇಳಿದ್ದೀನಿ ಅಕ್ಕ, ತುಂಬ ಸರಿ ಫೋರ್ಸು ಮಾಡಿದ್ದೀನಿ. ನಾನೇ ಹೇಳಿದ್ದೀನಿ ಅಕ್ಕ, ಎಲ್ಲಾದರೂ ಹೋಗಿ ಮದುವೆ ಮಾಡ್ಕೊಂಬಿಡೋಣ, ನನಗೆ ನಿನ್ನ ಬಿಟ್ಟಿರೋಕ್ಕಾಗಲ್ಲ ಅಂತ ನಾನೇ ಎಷ್ಟು ಫೋರ್ಸ್ ಮಾಡಿದ್ದೀನಿ. ಆದರೆ ಅವನೇ ಯಾಕೋ ಮನಸ್ಸು ಮಾಡ್ತಾ ಇಲ್ಲ. ಅವನು ಅವ್ರ ಮನೆಯಲ್ಲಿ ಅವರ ಫ್ಯಾಮಿಲಿನಲ್ಲಿ ಏನಂತಾರೋ ಏನೋ, ನಾನು ಈ ಥರ ಹೋಗಿ ಮದುವೆ ಮಾಡ್ಕೊಂಡ್ರೆ ನಮ್ಮ ಮನೆಯಲ್ಲಿ ಸೇರಿಸ್ತಾರೋ ಇಲ್ವೋ, ಅವ್ನು ಯಾಕೆ ಆ ಥರ ಯೋಚನೆ ಮಾಡ್ತಿದ್ದಾನೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅಕ್ಕ. ನಾನು ದುಡಿತೀನಿ, ಇಬ್ಬರು ಸೇರಿ ದುಡಿಯೋಣ ಅಂತಂದ್ರೂ ಅವನು ತಲೆ ಕೆಡಿಸ್ಕೊತಾ ಇಲ್ಲ. ನಮ್ಮ ಮನೆಗೆ ಬಂದು ಮಾತಾಡು ಅಂದರೆ ಆಗಲ್ಲ ಅಂದ. ಹೋಗ್ಲಿ ಬಿಡು, ನೀನು ಮಾತಾಡೋದಕ್ಕೆ ಕಷ್ಟ ಆದರೆ ನಾನೇ ಬರ್ತೀನಿ, ನನ್ನನ್ನೇ ಕರ್ಕೊಂಡೋಗು, ಇಬ್ಬರು ಎಲ್ಲಾದರೂ ದೂರ ಹೊಟ್ಟೋಗೋಣ ಅಂತ ಹೇಳಿದೆ. ಅದಕ್ಕೂ ಅವ್ನು ಕೇಳ್ತಾ ಇಲ್ಲ. ನನಗೆ ಯಾಕೋ ಇತ್ತೀಚೆಗೆ ತುಂಬ ಬೇಜಾರಾಗ್ಬಿಟ್ಟಿದೆ ಅಕ್ಕ. ಇಷ್ಟು ಅಂತ ನಾನೇ ಮೇಲೆ ಬಿದ್ದೋಗೋಕ್ಕಾಗುತ್ತೆ ಹೇಳಿ? ಅಲ್ಲ, ಪ್ರೀತಿ ಉಳಿಸ್ಕೋಬೇಕು ಅನ್ನೋದು ನನಗೆ ಮಾತ್ರ ಇದ್ರೆ ಸಾಕಾಗುತ್ತಾ? ಅವನಿಗೂ ಇರಬೇಕು ತಾನೇ. ಎರಡು ಕೈ ಸೇರಿದ್ರೇನೆ ತಾನೇ ಚಪ್ಪಳೆ ಹೊಡಿಯೋಕ್ಕಾಗೋದು. ಅದಕ್ಕೆ ಅಕ್ಕ ಬೇಜಾರಾಗೋಗ್ಬಿಟ್ಟಿದೆ. ನೋಡು, ಮತ್ತೆ ಈಗ ನೀನೇ ಹೇಳ್ದ ಅವನಿಗೆ ಪ್ರೀತಿ ಉಳಿಸ್ಕೊಳ್ಳೋದಕ್ಕೆ ಮನಸ್ಸಿಲ್ಲ ಅಂತ. ನೋಡು, ಅವನು ನಿನ್ನನ್ನು ಅವಾಯ್ಡ್ ಮಾಡ್ತಿದ್ದಾನೆ ಅಂತಂದರೆ ನೀನು ತಲೆ ಕೆಡಿಸ್ಕೋಬೇಡ. ನಿನ್ನ ಪಾಡಾಗ ನೀನು ನಿಮ್ಮ ಅಪ್ಪ ಅಮ್ಮ ತೋರಿಸಿದ ಹುಡುಗನ ಮದುವೆ ಮಾಡ್ಕೊ. ಆ ಹುಡುಗನ ಬಗ್ಗೆ ತಿಳ್ಕೊ. ಇವಾಗ ಫೋನ್ ಮಾಡಿ ಅವನನ್ನು ಬರೋದಕ್ಕೆ ಹೇಳು, ಮೀಟ್ ಮಾಡು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡು. ಈಗೇನು ನಿಮ್ಮ ಅಪ್ಪ ಅಮ್ಮಂಗಿರೋ ವಿಚಾರ ಹೇಳು, ನಾನು ಸ್ವಲ್ಪ ಹುಡುಗನ ಜೊತೆ ಮಾತಾಡಬೇಕು, ಓಡಾಡಬೇಕು, ಅವ್ನು ಹೇಗೆ ಅಂತ ತಿಳ್ಕೊಬೇಕು, ಆಮೇಲೆ ಮದುವೆ ಆಗ್ತೀನಿ ಅಂತ. ಈಗಿನ ಕಾಲದಲ್ಲಿ ಹಿಂದಿನ ಕಾಲದ ಥರ ಏನಿಲ್ಲ. ಇವಾಗ ಒಬ್ರನ್ನೊಬ್ರು ಭೇಟಿ ಮಾಡೋದು, ಮಾತಾಡೋದು ಅದೆಲ್ಲ ಕಾಮನ್ ಇದೆ. ನೀನೇನು ತಲೆ ಕೆಡಿಸ್ಕೊಬೇಡ. ನೀನು ಚೆನ್ನಾಗಿರ್ತೀಯ ಮುಂದೆ ಜೀವನದಲ್ಲಿ. ಆದರೆ ಜೀವನನ ಅರ್ಥ ಮಾಡಿಕೊಂಡು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ತಾಳ್ಮೆಯಿಂದ ಯೋಚನೆ ಮಾಡಿ ನಿರ್ಧಾರಗಳು ತಗೋ, ಆಯಿತಾ? ನಾನು ಮಾಡಿದ ತಪ್ಪನ್ನು ನೀನು ಮಾಡೋಕ್ಕೆ ಹೋಗಬೇಡ ನಿಧಿ. ನಾನೀಗಾಗಲೇ ತಪ್ಪು ಮಾಡಿ ಅದನ್ನು ತಿದ್ಕೊಳ್ಳೋದಕ್ಕಾಗದೆ ಎಷ್ಟು ಸಂಕಟ ಪಡ್ತಾ ಇದ್ದೀನಿ ಗೊತ್ತಾ? ಮಗನ ಬೆಲೆ ಏನು, ಗಂಡನ ಬೆಲೆ ಏನು ಅನ್ನೋದನ್ನ ನಾನು ತಿಳ್ಕೊಳ್ಳಿಲ್ಲ. ಆದರೆ ಇವತ್ತು ನನ್ನ ಮಗ ಇರಬೇಕಿತ್ತು, ನನ್ನ ಗಂಡ ನನ್ನ ಜೊತೆಯಲ್ಲಿ ಇರಬೇಕಾಗಿತ್ತು. ನಮ್ಮದು ಪುಟ್ಟ ಸಂಸಾರ ಎಷ್ಟು ಚೆನ್ನಾಗಿರೋದು ಅಂತ ಅನಿಸುತ್ತೆ. ಯಾರಾದರೂ ಗಂಡ ಹೆಂಡತಿ ಜೊತೆಯಲ್ಲಿ ಹೋಗ್ತಾಯಿದ್ರೆ, ಇಲ್ಲ ಕಪಲ್ಸ್ ಏನಾದರೂ ಓಡಾಡ್ತಾಯಿದ್ರೆ, ನನಗೆ ಈ ಥರ ಜೀವನ ಇದ್ರೂ ನಾನು ಕಳ್ಕೊಂಬಿಟ್ನಲ್ಲ ಅಂತ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ನಿಧಿ? ನೋಡು, ನನಗಾಗಿರೋ ಸ್ಥಿತಿ ನಿನಗಾಗೋದು ಬೇಡ. ನೀನು ಚೆನ್ನಾಗಿರು. ಹೌದಕ್ಕ, ನೀವು ಹೇಳಿದ್ದು ನಿಜನೇ. ನಾನು ಇವತ್ತೇ ಕಾಲ್ ಮಾಡಿ ಅವ್ರಿಗೆ ಹೇಳ್ತೀನಿ ಅಕ್ಕ, ಮೀಟ್ ಮಾಡಬೇಕು ಅಂತ ಹೇಳಿ. ಅವ್ರು ಖಂಡಿತ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಯಾಕಂದರೆ ಅವರೇ ಇಷ್ಟು ದಿನ ಮೀಟ್ ಮಾಡಬೇಕು ಅಂದರೂ ನಾನೇ ಅವಾಯ್ಡ್ ಮಾಡ್ತಾಯಿದ್ದೆ. ಆದರೆ ಈ ಸರಿ ಹಂಗೆ ಮಾಡಲ್ಲ ಅಕ್ಕ. ಅಯ್ಯೋ, ಇವಳು ಯಾಕೆ ನನ್ನ ಮಗಳ ಜೊತೆ ಮಾತಾಡ್ತಿದ್ದಾಳೆ? ಅಲ್ಲ, ಇವಳು ಏನಾದರೂ ನನ್ನ ಮಗಳಿಗೆ ಅದು ಇದು ಹೇಳಿ ಮದುವೆ ನಿಲ್ಲಿಸ್ಬೇಕು ಅಂತ ಟ್ರೈ ಮಾಡ್ತಿದ್ದಾಳ? ಅಲ್ಲ, ಇವಳು ಜೀವನ ಏನೋ ಹಾಳು ಬಿದ್ದೋಗೈತೆ, ಹಂಗೆ ಅಂದ್ಬಿಟ್ಟು ಇದ್ದರ ಜೀವನ ಹಾಳಾಗೋಗ್ಲಿ ಅಂತನ ಇವಳು ಉದ್ದೇಶ? ಇವಳಿಗೆ ನನ್ನ ಮಗಳು ಫಸ್ಟ್ ಹೇಳಬೇಕು, ಇವಳ ಜೊತೆ ಸೇರ್ಬೇಡ, ಅವಳು ಹೇಳಿದ್ದೇನು ಕೇಳಬೇಡ ಅಂತವ.
ಇದ್ಯಾಕಮ್ಮ ಬಂದು ಇಲ್ಲೇ ನಿಂತಿದೀಯಾ? ಅದಾ ಮಗಳೇ ಏನು ಮಾಡ್ತಿದ್ಯಾ ಅಂತ ನೋಡೋದಿಕ್ಕೆ ಬಂದಮ್ಮ. ಅಲ್ಲ ಯಾರು ಮಾತಾಡ್ದಂಗೆ ಕೇಳಿಸ್ತಾ ಇತ್ತಲ್ಲ, ಅದಕ್ಕೆ ಯಾರು ಅಂತ ನೋಡಕ್ಕೆ ಬಂದೆ. ಸರಿ ಆಯಿತು. ಏನೋ ಮಾತಾಡ್ತಿದ್ರಿ ಅನ್ಸುತ್ತೆ. ಅಯ್ಯೋ ಅತ್ತೆ, ಆ ಥರ ಏನೂ ಮಾತಾಡ್ತಿಲ್ಲ, ಬನ್ನಿ ಅತ್ತೆ. ಈಗಿನ ಕಾಲದಲ್ಲಿ ಚೆನ್ನಾಗಿರ್ತಾರೆ ಅಂತಂದರೆ ಕಲ್ಲು ಹಾಕರೆ ಜಾಸ್ತಿ ಕಣ್ಮಗಳೇ, ಸ್ವಲ್ಪ ಹುಷಾರಾಗಿರ್ಬೇಕು ನಾವು. ಕೆಲವರು ಅವ್ರಿಗೆ ಸಿಗ್ತಿರೋ ಜೀವನ ಇನ್ನೊಬ್ರಿಗೆ ಸಿಕ್ಬಿಟ್ರೆ ಅವ್ರೆಲ್ಲಿ ಸುಖವಾಗಿರ್ತಾರೋ, ಅವ್ರೆಲ್ಲಿ ಸಂತೋಷವಾಗಿರ್ತಾರೋ ಅಂತ ಹೇಳಿ ಹೊಟ್ಟೆ ಉರಿಗೆ ಅರ್ಧ ಹಾಳು ಮಾಡಬೇಕು ಅಂತಲೇ ಕಾಯ್ಕೊಂಡು ಕೂತಿರ್ತಾರೆ. ಅಂಥವ್ರ ಕೈಗೆ ನಾವು ಮಾತ್ರ ಸಿಕ್ಕಾಕೋಬಾರ್ದಮ್ಮ. ಅಮ್ಮ, ಏನು ಮಾತಾಡ್ತಾ ಇದೀಯ ನೀನು? ನನಗೇನು ಅರ್ಥ ಆಗ್ತಾ ಇಲ್ಲ. ನಿನ್ಗೆ ಅರ್ಥ ಆಗದೆ ಏನು ಬಿಡು ಮಗಳೇ, ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಸಾಕು. ಅಲ್ಲ, ನಿಮ್ಮ ಅತ್ತಿಗೆನೂ ಒಬ್ಳೇ ಇರ್ತಾಳೆ, ಅವಳ ಜೊತೆ ಕುತ್ಕೊಂಡು ಮಾತುಕತೆ ಆಡ್ಬೇಕು ತಾನೆ. ಅವಳಿಗೂ ಒಬ್ಳಿಗೆ ಬೋರ್ ಆಗುತ್ತಲ್ಲ. ನಾನು ಈಗ ತಾನೇ ಅವಳನ್ನ ಕೇಳಿದೆ, ಯಾಕಮ್ಮ ನಿಧಿ ಜೊತೆ ಹೋಗೋದಲ್ವಾ ಅಂತ. ಅಯ್ಯೋ ಅತ್ತೆ, ಅವಳು ನನ್ನ ಸರಿಯಾಗಿ ಮಾತೇ ಆಡ್ಸಲ್ಲ ಅತ್ತೆ, ಏನೋ ನಮ್ಮನ್ನ ಮೂರನೇ ವ್ಯಕ್ತಿ ಥರ ನೋಡ್ತಾಳೆ, ಏನು ಮಾಡೋದತ್ತೆ ಅಂತ ಅಂದ್ಲು. ಅಲ್ಲ ಕಣೆ, ನೀನು ಯಾಕೆ ಅವಳಿಗೆ ಬೇಜಾರು ಮಾಡ್ತೀಯಾ? ಯಾರೋ ಮೂರನೇ ವ್ಯಕ್ತಿ 3 ದಿನಕ್ಕೆ ಬಂದಿರ್ತಾರೆ, ಹೋಯ್ತಾರೆ ಅಂಥವ್ರಿಗೆಲ್ಲರಿಗೂ ಬೆಲೆ ಕೊಡ್ತೀಯಾ? ನಿಮ್ಮ ಅತ್ತಿಗೆ ಎಷ್ಟೇ ಆದರೂ ನಿಮ್ಮ ಅಣ್ಣನ ಹೆಂಡತಿ ಅವಳು. ನಾಳೆ ನಾವಿಲ್ಲದೆ ಇದ್ರೂ ಅವಳೇ ಈ ಮನೆಯಲ್ಲಿ ಇರೋದು, ನೀನು ನೋಡ್ಕೋಬೇಕಾಗಿರೋದು ಅವಳೇ. ಅವಳ ಜೊತೆ ಚೆನ್ನಾಗಿರ್ಬೇಕು ತಾನೆ. ಅವಳ ಜೊತೆ ಚೆನ್ನಾಗಿದ್ರೆ ತವ್ರ ಮನೆ ಭಾಗ್ಯ ನಿಮ್ಗೆ ಸಿಗುತ್ತೆ, ಇಲ್ಲ ಅಂತಂದ್ರೆ ಎಲ್ಲಿ ಸಿಗುತ್ತೆ ಹೇಳು? ಇದ್ಯಾಕಮ್ಮ ಹಿಂಗೆ ಏನೇನೋ ಬಾಯಿಗೆ ಬಂದ ಮಾತಾಡ್ತಿದ್ಯಾ? ಅಲ್ಲ, ನಿನ್ಗೆ ಏನಾರು ತಲೆಗಿಲೆ ಕೆಟ್ಟೋಗೈತಾ? ಏನು ಕತೆ? ತಲೆ ಕೆಡ್ಸೋರು ಭಾಳ ಮಂದಿ. ನಾವು ಅವ್ರು ಹೇಳೋದನ್ನೆಲ್ಲ ಕೇಳ್ಕೊಂಡು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ನಮ್ಮ ಪಾಡಕ್ಕೆ ನಾವು ಇರಬೇಕು. ನೋಡು, ನಿಮ್ಮ ಅತ್ತಿಗೆ ಎಲ್ಲ ಒಬ್ಳೆ ಕೂತವಳೆ, ಬಾ ಅವಳ ಜೊತೆನೂ ಸ್ವಲ್ಪ ಮಾತುಕತೆ ಆಡು, ಸ್ವಲ್ಪ ಸಂಬಂಧಗಳನ್ನ ಉಳಿಸ್ಕೊಳ್ಳೋದು ಕಲಿ. ಸರಿ, ಬರ್ತೀನಿ ಹೋಗಮ್ಮ. ನಾನು ಶರ್ಮಿಳಕ್ಕನ ಜೊತೆ ಮಾತಾಡ್ತಾ ಇದ್ದೀನಿ ತಾನೇ, ಬರ್ತೀನಿ ಹೋಗು. ನೋಡು, ನಾವು ಅಪ್ಪ ಅಮ್ಮದರು ಒಳ್ಳೇದಕ್ಕೆ ಹೇಳ್ತೀವಿ, ಬೇರೆಯವ್ರ ಥರ ಕೆಟ್ಟದಾಗಲಿ ಅಂತ ಏನೂ ಹೇಳೋದಿಲ್ಲ. ಅರ್ಥ ಮಾಡ್ಕೋ ಸ್ವಲ್ಪ. ಸರಿ ನಿಧಿ, ಹೋಗು. ನಿಮ್ಮ ಅತ್ತಿಗೆ ಒಬ್ಬರೇ ಇದ್ದಾರಂತೆ, ಅವ್ರ ಜೊತೆ ಮಾತಾಡೋಗು. ನಾನು ಇನ್ನೂ ಹೊರಡ್ತೀನಿ. ನಾವು ಮನೆ ನೋಡ್ಕೊಂಬಂದ್ವಲ್ಲ, ಆ ಮನೆ ಫೈನಲ್ ಆಗುತ್ತೆ. ಇನ್ನೇನು ಅದಕ್ಕೆ ಸ್ವಲ್ಪ ಅದು ಇದು ಅಂತ ಆಲ್ಟ್ರೇಷನ್ ಏನೋ ಸ್ವಲ್ಪ ಇದೆ, ಅದೆಲ್ಲ ನಾವೇ ಮಾಡ್ಕೋಬೇಕು. ಇನ್ನು ಫರ್ನಿಚರ್ಗಳೆಲ್ಲ ಅವರೇ ಕೊಡ್ತಾರೆ ಅಂತ ಅಂದ್ರೂ ಕೆಲವೊಂದು ನಮ್ಗೆ ಮನೆಗೆ ಬೇಕಾಗಿರೋದೆಲ್ಲ ತೊಗೋಬೇಕಲ್ವಾ. ಅಲ್ಲದೆ ಈಗ ಮನೆ ಅಡ್ವಾನ್ಸ್ಗೆ ನಮ್ಮ ಹತ್ರ ಯಾವುದೂ ಅಮೌಂಟ್ ಇರಲಿಲ್ಲ. ಅದಕ್ಕೆ ಅಮ್ಮಂದು ಚೈನ್ ಇದೆಯಲ್ಲ, ಅದನ್ನು ಮಾರೋಣ ಅಂತ ಅಂದ್ಕೊಂಡಿದ್ದು. ನಿಮ್ಮ ಡ್ಯಾಡಿನೇ ನಿಮ್ಮ ತಾಯಿಗೆ ಗೊತ್ತಿಲ್ದಂಗೆ ಸ್ವಲ್ಪ ಅಮೌಂಟ್ ಕೊಡ್ತೀನಿ, ನಾನೆಲ್ಲ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೆಂಗೋ ಮಾವ ಒಂಚೂರು ಕೈ ಹಿಡಿದಿದ್ದಕ್ಕೆ ನಮಗೂ ಒಂದು ಮನೆ ಅಂತ ಆಗ್ತಾಯಿದೆ. ಅವರು ಇಲ್ಲ ಅಂದಿದ್ರೆ ಕಷ್ಟ ಆಗ್ಬಿಡ್ತಿತ್ತು. ಅಕ್ಕ, ಅಮ್ಮ ಆ ಥರ ಎಲ್ಲ ಮಾತಾಡಿದ್ರು ಅಂತ ಬೇಜಾರಾಯ್ತಾ? ಬೇಜಾರು ಮಾಡ್ಕೋಬೇಡಿ ಅಕ್ಕ. ಅವ್ರು ಹಾಗೇನೇನೆ, ಅವರು ಯಾವಾಗಲೂ ಅದೇ ಥರ ಚುಚ್ಚು ಮಾತಾಡ್ತಾರೆ. ಇಷ್ಟು ದಿನ ನಮ್ಮ ಅತ್ತಿಗೆ ಕಂಡ್ರೆ ಆಗ್ತಿರ್ಲಿಲ್ಲ ನಮ್ಮಮ್ಮಂಗೆ. ಆದರೆ ಇತ್ತೀಚೆಗೆ ನನ್ನ ಮದುವೆ ವಿಚಾರ ಯಾವಾಗ ಮನೆಯಲ್ಲಿ ಪ್ರಸ್ತಾಪ ಆಯಿತು ಅವಾಗಿಂದನೂ ಏನು ನಮ್ಮ ಅತ್ತಿಗೆನ ಹಾಡಿ ಉಗ್ಳುತ್ತಾರೆ. ಅದೇನು ಮೋಡಿ ಮಾಡೋರೋ ಏನು ಕತೆನೋ ಏನೋ ಅದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ ನಿಧಿ. ಅಕಸ್ಮಾತ್ ಏನಾದರೂ ಗೊತ್ತಿದ್ರೂ ಅದನ್ನು ಹೇಳಿ ಅದಕ್ಕೆ ನಾನು ಮಧ್ಯದಲ್ಲಿ ತಂದಿಟ್ಟೆ ಅನ್ನೋ ಮಾತು ನನಗೆ ಬೇಡ ಕಣೆ, ಅಲ್ವಾ? ಸುಮ್ಮನೆ ನಮ್ಮ ಪಾಡಿಗೆ ನಾವು ಇದ್ದೋಗೋದು ಸುಖ. ಏನು 2 ದಿನದ ಮಟ್ಟಿಗೆ ಇರ್ತೀನಿ, ಅಷ್ಟರಲ್ಲಿ ಯಾಕೆ ಮುಖ ಗಂಟು ಹಾಕೊಂಡು ಹೋಗ್ಬೇಕು ಹೇಳು? ಹಾಗೇನು ಅನ್ಕೋಬೇಡಿ ಶರ್ಮಿಳಕ್ಕ. ನೋಡಿ, ನೀವೆಷ್ಟು ನನಗೆ ಒಳ್ಳೆ ಥರದಲ್ಲಿ ಹೇಳಿದ್ರೋ ಈ ಥರ ಏನೂ ಹೇಳಿಲ್ಲ ನಮ್ಮ ಅತ್ತಿಗೆಗೆ. ಒಟ್ಟಿನಲ್ಲಿ ನಾನು ಈ ಮನೆ ಬಿಟ್ಟು ಹೋಗಬೇಕು, ನಮ್ಮ ತಂದೆ ತಾಯಿ ನನ್ನ ಮೇಲೆ ಸಿಟ್ಟು ಮಾಡ್ಕೋಬೇಕು, ಇಡೀ ಆಸ್ತಿ ಅವ್ರ ಹೆಸ್ರಿಗೆ ಹೋಗಬೇಕು, ಇದಷ್ಟೇ ಅವ್ರ ಉದ್ದೇಶ ಆಗಿತ್ತು. ಅವರು ಈಗ ಏನಕ್ಕೆ ನಮ್ಮ ತಾಯಿ ಜೊತೆ ಚೆನ್ನಾಗಿದ್ದಾರೆ ಅಂತ ಅಂದರೆ ಅಲ್ಲೂ ಒಂದು ವಿಷಯ ಇದೆ, ಅದು ನನಗೆ ಗೊತ್ತಿಲ್ಲ ಅಂತ ಇವರೆಲ್ಲ ಅಂದ್ಕೊಂಡಿದ್ದಾರೆ. ಆದರೆ ನನಗೆಲ್ಲ ಗೊತ್ತು. ನಮ್ಮ ಅತ್ತಿಗೆ ನನ್ನ ವಿರುದ್ಧ ನನ್ನ ತಾಯಿ ಹತ್ರ ಎತ್ತು ಕಟ್ಟಿ ನಂದು ಏನಿದೆ ಲವ್ ವಿಚಾರನ ನಾನು ಅವ್ರ ಹತ್ರ ಹೇಳ್ಕೊಂಡಿದ್ದೆ. ಅದು ಅವರು ಅದನ್ನು ಯೂಸ್ ಮಾಡಿಕೊಂಡು ನಮ್ಮ ತಾಯಿ ಹತ್ರ ನನ್ನನ್ನು ಕೆಟ್ಟೋಳು ಮಾಡಿದ್ದಾರೆ. ಅವ್ರು ಒಳ್ಳೆಯವರಾಗಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಹಿಂಗಿದ್ದಾಗ ಏನು ಮಾಡೋಕ್ಕಾಗುತ್ತೆ? ಹಿಂಗೋ ಮದುವೆ ಅಂತ ಮಾಡ್ತಿದ್ದಾರೆ, ಮಾಡ್ಕೊಂಡು ಹೋಗ್ತೀನಿ. ಇನ್ನು ಅಪರೂಪಕ್ಕೆ ಯಾವತ್ತೋ ಒಂದೊಂದು ದಿನ ಮನೆಗೆ ಬರ್ತೀನಿ. ಬಂದಾಗ ಇದ್ದಿದ್ದೆ ಅಲ್ವಾ ನಮ್ಮ ಜೀವನ, ಅಷ್ಟೇ. 2 ದಿನ ಇರೋದು, ಮತ್ತೆ ವಾಪಸ್ ಗಂಡನ ಮನೆಗೆ ಹೋಗೋದು. ಇನ್ನೇನಿದೆ ಅಕ್ಕ? ನೋಡು ನಿಧಿ, ನಿನಗೆ ಈ ವಯಸ್ಸಲ್ಲೇ ಇಷ್ಟೊಂದು ತಿಳುವಳಿಕೆ ಇದೆ. ಆದರೆ ನಾನಿಷ್ಟು ದೊಡ್ಡವಳಾದರೂ ನನಗೆ ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಇಷ್ಟು ವರ್ಷ ಬೇಕಾಯಿತು. ಬಿಡು ಹೋಗಲಿ, ಹೆಂಗೋ ಒಳ್ಳೇದಾಗಲಿ ಕಣೆ ನಿನಗೆ. ನೋಡು, ನಿನಗೆ ಏನೇ ಸಹಾಯ ಬೇಕಿದ್ರೂ ನನ್ನ ಕೈಯಲ್ಲಿ ಕೇಳು. ನನ್ನ ಕೈಯಲ್ಲಿ ದುಡ್ಡು ಕಾಸು ವ್ಯವಹಾರದ ಬಗ್ಗೆ ಎಲ್ಲ ಸಹಾಯ ಮಾಡೋಕ್ಕಾಗಲ್ಲ. ಆದರೆ ಮಾರಲ್ಲಾಗಿ ಏನು ಬೇಕು ಅದನ್ನು ನಾನು ಹೇಳಬಲ್ಲೆ. ನನಗೆ ಗೊತ್ತಿರೋಷ್ಟು ನಾನು ನಿನ್ಗೆ ಹೇಳ್ತೀನಿ, ಆಯಿತಾ? ನಾನು ಇನ್ನು ಬರ್ತೀನಿ. ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ದರೆ ನಿಮ್ಮ ತಾಯಿಯವ್ರು ಇನ್ನೇನಾದರೂ ಅನ್ಕೋತಾರೆ, ನನ್ನ ಮಗಳಿಗೆ ಇನ್ನೇನಾದರೂ ಚಾಡಿ ಹೇಳ್ಕೊಡ್ತಿದ್ದಾಳೇನೋ ಇವಳು ಅಂತ. ನೋಡು, ನಾನು ಕೆಟ್ಟಿರೋದ್ರಿಂದ ಎಲ್ಲರೂ ನನ್ನ ಕೆಟ್ಟ ದೃಷ್ಟಿನಲ್ಲೇ ನೋಡ್ತಾರೆ. ನನಗೆ ಯಾರು ಮರ್ಯಾದೆ ಕೊಡಲ್ಲ. ಯಾಕಂದರೆ ಈಗ ಗಂಡನ ಜೊತೆ ಇದ್ದು ಅವ್ರು ಏನೇ ಮಾಡಿದ್ರೂ ಕೆಲವೊಂದು ಸರಿ ಅವ್ರನ್ನ ಒಳ್ಳೆಯವರು ಅಂತಾರೆ. ಆದರೆ ಗಂಡ ಇಲ್ಲ ಅಂತ ಅಂದು ನಾನು ಎಷ್ಟು
ಎಷ್ಟೇ ಸಾಚ ನಾನು ಹಿಂಗೆ ಇರ್ತೀನಿ, ನಾನೇನು ತಪ್ಪು ಮಾಡ್ದಂಗೆ ಇರ್ತೀನಿ ಅಂತ ಅಂದ್ರೂ ಜನ ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ. ನನಗಿದೊಂಥರ ಅಭ್ಯಾಸ ಆಗಿಬಿಟ್ಟಿದೆ ಕಣೆ ನಿಧಿ. ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಬಿಡು. ನಿಮ್ಮ ತಾಯಿಯವ್ರು ಹಿಂಗೆ ಅಂದರು ಅಂತ ನಾನೇನು ಅಂದ್ಕೊಳ್ಳಲ್ಲ. ನೀನು ಮಾತ್ರ ಹುಷಾರು ನೋಡು, ಎಲ್ಲನೂ ಯೋಚನೆ ಮಾಡಿ ನಿರ್ಧಾರ ತಗೋ. ನಿನ್ನ ಜೀವನ ಚೆನ್ನಾಗಿರಲಿ ಕಣೆ. ಥ್ಯಾಂಕ್ಸ್ ಅಕ್ಕ. ನೀವು ಈ ಮನೆಯಲ್ಲಿ ಬಂದಿದ್ದು ಒಂದು ರೀತಿ ಒಳ್ಳೆಯದೇ ಆಯಿತು ಅಂತ ಹೇಳ್ಕೋಬೋದು. ಯಾಕಂದರೆ ನಮ್ಮ ಮತ್ತಿಗೆನ ನಂಬಿ ನಾನು ಮೋಸ ಹೋಗ್ಬಿಟ್ಟೆ. ನಾನು ಹೇಳಬಾರ್ದಿತ್ತು ಅವ್ರ ಹತ್ರ. ನನ್ನ ವಿಚಾರ ಎಲ್ಲ ಹೇಳಿಕೊಟ್ಟು ನನ್ನ ಮೈನಸ್ ಪಾಯಿಂಟ್ ಎಲ್ಲನೂ ಅವ್ರ ಹತ್ರ ಬಿಟ್ಕೊಟ್ಬಿಟ್ಟೆ. ಇವಾಗ ಅದೇ ವಿಚಾರ ಇಟ್ಕೊಂಡು ನನ್ನ ವಿರುದ್ಧ ಏನೇನೋ ಷಡ್ಯಂತ್ರ ಮಾಡ್ತಿದ್ದಾರೆ. ಅವ್ರು ಏನು ಮಾಡಿದ್ರೆ ಏನಕ್ಕ, ನನ್ನ ಜೀವನ ನಾನೇ ಮಾಡಬೇಕಲ್ವಾ. ಹೀಗಾಗಿರೋದನ್ನೆಲ್ಲ ಮರೆತು ನನ್ನ ಜೀವನ ನಾನು ಮಾಡ್ತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ. ನಾನು ಇಷ್ಟಪಟ್ಟಿರೋ ಹುಡುಗ ಪ್ರೀತಿಗೆ ಯೋಗ್ಯ ಅಲ್ಲ, ಅವ್ನು ನನ್ನ ಪ್ರೀತಿಗೆ ಬೆಲೆನೇ ಕೊಡಲ್ಲ, ಅವ್ನಿಗೆ ನಾನು ಏನೂ ಅಲ್ಲ ಅಂತ ಅಂದಮೇಲೆ ನಾನು ಯಾಕೆ ತಲೆ ಕೆಡಿಸ್ಕೊಬೇಕು. ನನಗನ್ಸುತ್ತೆ ಅವನು ಬರೀ ನನ್ನನ್ನು ಟೈಮ್ ಪಾಸ್ಗೆ ಯೂಸ್ ಮಾಡ್ಕೊಂಡ ಅಂತ. ಬಿಡಿ ಅಕ್ಕ, ಹೋಗಲಿ. ನೋಡಿ, ನಾನೀಗ ಎಲ್ಲನೂ ಮರೆತು ಹೊಸ ಜೀವನ ಶುರು ಮಾಡ್ತೀನಿ. ಇವತ್ತೇ ಫೋನ್ ಮಾಡ್ತೀನಿ ಅವ್ರಿಗೆ ಬರೋದಕ್ಕೆ ಹೇಳಿ. ನಾನು ಮೀಟ್ ಮಾಡಿ ಅವ್ರ ಜೊತೆ ಸ್ವಲ್ಪ ಮಾತಾಡ್ತೀನಿ. ಅವ್ರ ಜೊತೆ ಮನ್ಸು ಬಿಚ್ಚಿ ಮಾತಾಡಿದಾಗಾದ್ರೂ ನನ್ನ ಮನಸ್ಸಲ್ಲಿರುವಂಥ ಕೆಲವೊಂದು ಅಳಕುಗಳೆಲ್ಲ ದೂರ ಆಗಿ ಅವ್ರ ಜೊತೆ ಚೆನ್ನಾಗಿರ್ಬೋದೇನೋ, ನೋಡೋಣ. ಒಳ್ಳೆ ನಿರ್ಧಾರ ನಿಧಿ. ನೋಡು, ಈ ವಯಸ್ಸಲ್ಲಿ ಪ್ರೀತಿ ಗೀತಿ ಅಂತ ತಲೆ ಕೆಡಿಸ್ಕೊಳ್ಳೋದು, ಈ ಲವ್ ಎಲ್ಲ ಕಾಮನ್ನೇನೆ. ಬೇಕಾದರೆ ನೀನು ಈ ವಿಚಾರನೂ ಈ ಥರ ಇತ್ತು ಅಂತ ಹೇಳ್ಕೊ, ಪರವಾಗಿಲ್ಲ. ಆದರೆ ಮುಂದೆ ಮಾತ್ರ ನೀನು ಮದುವೆ ಆದಮೇಲೆ ನಿನ್ನ ಗಂಡಂಗೆ ನಿಯತ್ತಾಗಿರು. ಬೇರೆ ಯಾರನ್ನೂ ಗಂಡ ಹೆಂಡತಿ ಮಧ್ಯದಲ್ಲಿ ಬರೋದಕ್ಕೆ ಬಿಡಬೇಡ, ಆಯಿತಾ? ಚೆನ್ನಾಗಿರಮ್ಮ. ಸರಿ, ಏನಾದರೂ ಇದ್ದರೆ ಕಾಲ್ ಮಾಡು, ಬರ್ತೀನಿ, ಆಯಿತಾ? ಸರಿ ಅಕ್ಕ, ಆಯಿತು. ಶರ್ಮಿಳಕ್ಕ ಎಷ್ಟು ಒಳ್ಳೆಯವರಲ್ವಾ. ಅಲ್ಲ, ಅವ್ರ ತಪ್ಪೇನು ಅಂತ ಅವ್ರಿಗೆ ಗೊತ್ತಾಗಿದೆ. ನಾನು ಯಾಕೆ ಅವ್ರ ಗಂಡನ್ನ ಮೀಟ್ ಮಾಡಿ ಇವ್ರ ಜೀವನನೂ ಸರಿಯಾಗೋ ಥರ ಮಾಡಬಾರ್ದು. ಅಲ್ಲ, ಇವ್ರಿಗೊಂದು ಮಗುನೂ ಇದೆ ಅಲ್ವಾ. ಪಾಪ ಎಷ್ಟೊಂದು ಬೇಜಾರು ಮಾಡ್ಕೊಂಡು ಹೇಳ್ತಿದ್ರಲ್ವಾ ನಾನು ತಪ್ಪು ಮಾಡಿಬಿಟ್ಟೆ ಅಂತ. ಇಲ್ಲ, ಇವ್ರು ಬದಲಾಗಿದ್ದಾರೆ ಅಂತಂದರೆ ಇವ್ರಿಗೊಂದು ಅವಕಾಶ ಸಿಗಲೇಬೇಕು. ನಾನೇ ಹೋಗಿ ಮಾತಾಡ್ತೀನಿ.